ಅದಕ್ಕೂ ಹುಳಿ ಹಾಕಿಸಿನಿಲ್ಲ ಬಿಟ್ಟ ಹಂಚಿನಾಗೆ ತಾಳಿಸ್ಬೇಕಂತ ಹಂಚಿ ತಾಳಿಸ್ತೀವಿ ಬಿಟ್ಟ. ಸೊ ತೊಗರಿ ಬೇಳೆ ಇವೆಲ್ಲ ನಮ್ಮ ಕಲಬುರ್ಗಿ ಫೇಮಸ್ ನೋಡ್ರಿ. ನಮ್ಮ ಮನೆಗೆ ಒಂದು ಸ್ವಲ್ಪ ಬೇರೆನೇ ಮಾಡ್ತೀನೋ ಅದ್ರೊಳಗೆ ನನ್ನ ತಂಗಿಗೆ ನಾ ಮಾಡಿದ ಬೆಂಡಿಕಾಯಿ ಪಲ್ಯ ಭಾಳ ಇಷ್ಟ. ವಾವ್, ಎಷ್ಟು ಮಸ್ತ್ ಆಗಿದೆ ನೋಡ್ರಿ. ಬರೀ ಎಣ್ಣೆಗೆ ತಾಳಿಸಿದ್ದು ಎಷ್ಟು ಮಸ್ತ್ ಕಾಣತ್ತದ ನೋಡ್ರಿ. ಈಗ ನಮ್ಮ ಮಮ್ಮಿ ಅಂತ ಖರಾಬ್ ಸುಟ್ಕೊಂಡಾರ ಕೈ. ಮನೆಗೆ ಅದು ಹುಡುಗರು ಎಲ್ಲ ಬಿಟ್ಟು ಬರತ್ತಾನ 5:40 5:45 ಹಿಂಗೆ ಆಗ್ತದೆ. ಸೊ ವಯಸ್ಸು ಅದ ಈಗ ರೆಸ್ಟ್ ಮಾಡ್ಕೊತ ಕೂತ್ರಿ. ಏಜ್ ಅದ ದುಡ್ಡದ ಏನಿತ್ತು. ಹಾಯ್ ಅಮ್ಮ. ಹಾಯಪ್ಪ. ಏನು ಮಾಡತ್ತಿ? ನಾಪ ನೀನೇ ಬ್ಯಾಳಿ ನೆನೆ ಹಾಕಿನಪ್ಪ. ರಾತ್ರಿಗೆ ಬ್ಯಾಳಿಗಳು ನೆನೆ ಹಾಕಿನಿ. ಬ್ಯಾಳಿ ನೆನೆ ಹಾಕಿನಿ. ಅದಕ್ಕೂ ಹುಳಿ ಹಾಕಿಸಿನಿಲ್ಲ ಬಿಟ್ಟ ಹಂಚಿನಾಗೆ ಹಂಚಿ ತಾಳಿಸ್ತೀವಿ ಬಿಟ್ಟ. ಆ ಟೈಪ್ ಮಾಡ್ಬೇಕು. ಇವತ್ತು ನೋಡ್ರಿ ನಮ್ಮ ಅಜ್ಜಿ ಮಾಡೋದು ಏನೋ ರೆಸಿಪಿ ಮಾಡ್ಲತ್ತಾರಂತವ್ರು. ಅದು ಅವಾಗ ನಮ್ಮ ಮಮ್ಮಿ ಸಣ್ಣವ್ರಿದ್ದ ಅವ್ರ ಮಮ್ಮಿ ಮಾಡ್ಕೊಡ್ತೀರಂತ. ಅಂದ್ರೆ ನಮ್ಮ ಅಜ್ಜಿ ಈಗ ಅದು ರೆಸಿಪಿ ಟ್ರೈ ಮಾಡ್ಲತ್ತಾರಂತ. ಚಲೋ ಟೇಸ್ಟ್ ಇರ್ತದಂತ ನೋಡಮ್ಮ. ಅದ ಬ್ಯಾಳಿಲಿಂತ ಮಾಡ್ತಾರಂತ ಅದ ರೆಸಿಪಿ. ಸೊ ನೋಡಮ್ಮಂತ ಹೆಂಗ್ ಮಾಡ್ತಾರ. ಉಳ್ಳಾಗಡ್ಡಿ ಹಾಕಿಸಿನಿಲ್ಲ ಮಾಡ್ತಿರ್ ಬಿಟ್ಟ. ತಾತ ಡ್ಯೂಟಿ ಓಟಮಿ ಅದು ಬಾಳ ಇಷ್ಟ ತಾತ. ಅದು ಪುಂಡಿ ಪಲ್ಯ ಭಾಳ ಇಷ್ಟಲ್ಲಿ ತಿಂತಿರ್ತಾತ. ಹಂಗಂತ ಇವತ್ತು ಅದಕ್ಕೆ ಮಾಡ್ಬೇಕು. ನೋಡಮ್ ಬನ್ರಿ ಹೆಂಗದ ಉಳ್ಳಾಗಡ್ಡಿ ಹುಂಚಿನಕಾಯಿ ಅಂತ ಅದು ನೋಡಿದ್ರೆ ಕೇಳಿದ್ರೆ ಬ್ಯಾಗ್ ನೀರು ಹೊಂಟದ. ಸೊ ಸದ್ಯಕ್ಕೆ ಇಲ್ಲಿ ಇನ್ನೊಂದು ಪಲ್ಯ ಬಿ ಮಾಡತ್ತಾರ. ಅದು ಬೆಂಡಿಕಾಯಿ ಪಲ್ಯ. ಅಲ್ಲಿ ಸಾಂಬಾರ್ ಬಗಾರ ನೋಡ್ದಾರ. ಸೊ ಬೆಂಡಿಕಾಯಿ ಪಲ್ಯ ನನ್ನ ಫೇವ್ರೆಟ್. ಅನ್ನ ಜೀರಾ ರೈಸ್ ಮಾಡ್ಲತ್ತೀನಿ. ಕಡೆ ಬೆಂಡೆಕಾಯಿ ಚಪಾತಿ ಪಲ್ಯ ಹಂಚಿನಾಗ ತಾಳಿಸ್ತೀನಿ. ಬಾಂಡೆ ಗಿಂಡೆ ಎಲ್ಲ ಉದ್ಕೊಂಡಿನಿ. ಎಲ್ಲ ಇದು ಮಾಡ್ಯಾರ ನೋಡ್ರಿ. ನಮ್ಮ ಮಮ್ಮಿ ಎಲ್ಲ ತೊಳೆದಾರ ಬಾಂಡೆ ಅದೆಲ್ಲ. ಸೊ ಬನ್ರಿ ಮಧ್ಯಾಹ್ನ ಊಟದ ಬ್ಲಾಗ್ ಸ್ಟಾರ್ಟ್ ಮಾಡಮಂತ. ಸೊ ಫಸ್ಟಿಗೆ ಇಲ್ಲಿ ಬೆಂಡೆಕಾಯಿ ಬಿ ಮಾಡತ್ತಾರ. ಅಲ್ಲ ಅದು ಬಿ ಈಗ ಪಲ್ಯ ಮಾಡ್ತಾರಂತ. ನಾ ಇವತ್ತು ಸ್ಕೂಲಿಗೆ ಹೋಗಿಲ್ಲ. ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಹುಡುಗರಿಗೆ छुट्टी. ನಂಗೆ ಹಾಫ್ ಡೇ. ಸೊ ನಂಗೆ ಆರಾಮ್ ಬಿ ಇಲ್ಲಲ್ಲ. ಗಂಟಲು ಬ್ಯಾನಿ ಅಲ್ಲತ್ತದ, ಆವಾಜ್ ಬಿ ನಿಂತದ. ಅದಕ್ಕಂತ ಹೋಗಿಲ್ಲ ನಾ ಇವತ್ತು. 1-2 ದಿನ ರೆಸ್ಟ್ ಸಿಗ್ತದಂತ ಹೋಗಿಲ್ಲ ನಾ. ಸೊ ನನ್ನ ತಂಗಿ ಹೋಗೇ ಹೊಡ್ರಕಿ ಬಿಡಲ್ಲಕಿ ಸ್ಕೂಲ್. ಆ್ಯಕ್ಚುಲಿ ನಾವೇ ಬಿಡಲ್ಲ, ಬಟ್ ಏನು ಮಾಡ್ಬೇಕು, ರೆಸ್ಟ್ ಬೇಕಲ್ಲ. ಗಂಟಲು ಭಾಳ ಅಂದ್ರೆ ಭಾಳ ತ್ರಾಸ ಆಗತ್ತೆ. ಐತೆ ಹುಡುಗರದು ಎಕ್ಸಾಮ್ ಬಿ ಬರ್ತಾವ. ಅದಕ್ಕೆ ಸುಮ್ಮನೆ ಅದಕ್ಕೆ ಹೀಗೆ ಹುಡುಗರು ಇರ್ಲಾರ್ದಾಗೆ छुट्टी ತೊಗೊಳಕಿಸ್ತೇನೆ, ರೆಸ್ಟ್ ಮಾಡಿದ್ರೆ ಆಯ್ತಂತ ಇವತ್ತು ಹೋಗಿಲ್ಲ ನಾ. ನಂಗೆ ಒಂದು ಕ್ಲಾಸ್, ನಮ್ಮ ತಂಗಿ ಒಂದು ಕ್ಲಾಸ್ ಹಂಗೆ ಪ್ರಮೋಷನ್ ಸಿಕ್ಕ್ಯದ. ಆ ಬ್ಲಾಗ್ದಾಗ ಭೀ ಹೇಳೀನಿ, ಲಾಸ್ಟ್ ಬ್ಲಾಗ್ದಾಗ ಭೀ ಹೇಳೀನಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಈ ಬ್ಲಾಗ್ದಾಗ ಭೀ ಹೇಳತ್ತೀನಿ. ಸೊ ಅದಕ್ಕೆ ಜಾಸ್ತಿ ನಂಗೆ ಧ್ಯಾನ ಸ್ಕೂಲ್ ಕಡೆ ಹೊಂಟದ ನೋಡ್ರಿ. ಅದಕ್ಕೆ ವೀಡಿಯೋಸ್ ಅದು ಒಂದು ಸ್ವಲ್ಪ ಆಗಲ್ಲಾಗ್ಯದ. ಅಂದ್ರೆ ಭೀ ನಾ ಮಾಡತ್ತೀನಿ, ಮ್ಯಾನೇಜ್ ಮಾಡತ್ತೀನಿ. ವಿಡಿಯೋ ವ್ಲಾಗ್ಸ್ ಅದೆಲ್ಲ ಹಾಕ್ಲತ್ತೀನಿ ನಾ. ಈಗ ಹಂಗೆ ಈಗ ಇದು ಭೀ ಮಾಡ್ಲತ್ತೀವಿ ವ್ಲಾಗ್ಸ್. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಂದ್ರೆ ಇದು ಭೀ ಬಿಡ್ಲಕ್ಕಾಗಲ್ಲ. ಸೊ ಅದಕ್ಕಂತ ನಮ್ಮ ಮಮ್ಮಿ ಹೇಳತ್ತಾರ ಹಾಗೆ ಅವಾಗವ ಈ ಥರ ಹಿಂಗೆ छुट्टी ಅದ ಇದ್ದಾಗ ಮಾಡಂತ. ವ್ಯೂಸ್ ಆಗಲಿ, ವಾಚ್ ಅವರ್ಸ್ ಆಗಲಿ ಜರ ಒಂದಿನ ಕಮ್ಮಿ ಆಗಬೇಕು, ಪೂರ್ತಿ ಕೆಳಗೆ ಇಳಿತು ಹಂಗೆ ಇರ್ತವೆ ಅವ್ರು. ಅದು ಪಲ್ಯ ನೋಡ್ರಿ ನೀರು ಹಾಕೋದಿಲ್ಲ ಅಂತ ಹಂಗೆ ಮಾಡಬೇಕು. ನಂಗೆ ಇಂಥ ಪಲ್ಯ ಬರೀ ಎಣ್ಣೆಗೆ ತಾಳಿಸಿ ಪಲ್ಯನೇ ಭಾಳ ಇಷ್ಟ. ಸೊ ನೀರು ಹಾಕಿವ ಅಷ್ಟು ಇಷ್ಟ ಇರಲ್ಲ. ಸೊ ನನ್ನ ಫೇವ್ರೇಟ್ ಸಾಂಗ್ ನೋಡ್ರಿ ಇದು. ಫೇವ್ರೇಟ್ ಹೀರೋ, ಫೇವ್ರೇಟ್ ಸಾಂಗ್, ಫೇವ್ರೇಟ್ ಮೂವಿ. ಅಲ್ಲೆಲ್ಲ ಉಳ್ಳಾಗಡ್ಡಿ ಜಾಸ್ತಿ ಕಟ್ ಮಾಡಿರಿ. ಉಳ್ಳಾಗಡ್ಡಿ ಒಂದು 4-5 ತೊಗೊರಿ. ಸಣ್ಣ ಇದ್ದು ಅಂದ್ರೆ, ದೊಡ್ಡ ಇದ್ದು ಅಂದ್ರೆ ಒಂದು 3 ಸಾಕು. ಹಾಂ. ಸೊ ಉಳ್ಳಾಗಡ್ಡಿ ಸಣ್ಣ ಇದ್ದು ಅಂದ್ರೆ ಹಿಂಗೆ ನೋಡ್ರಿ ಜಾಸ್ತಿ ತೊಗೊಂಡು ಕಟ್ ಮಾಡ್ಕೊತ ನಿಂದಿರ್ಬೇಕಾಗ್ತದ. ಲೇಟ್ ಬಿ ಒಂದು ಸ್ವಲ್ಪ ದೊಡ್ಡ ಇರ್ಬೇಕು, ಒಂದು ಸ್ವಲ್ಪ ಸಣ್ಣ ಇರ್ಬೇಕು. ಸಣ್ಣ ಸಾಂಬಾರು ಅದು ಬಗಾರ್ ಹೊಡಿಲಕ್ಕ ಆಗ್ತದೆ. ಯಾಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಹಾಕ್ಬೇಕಲ್ಲ ಸಾಂಬಾರಿಗೆ. ಈಗ ಇದು ಬೆಂಡಿಕಾಯಿ ಪಲ್ಯಕ್ಕೆ ಭೀ ಹಾಕ್ಬೇಕಲ್ಲ, ಅದಕ್ಕಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡತ್ತೆ. ಸೊ ಫಸ್ಟ್ ಎಣ್ಣೆನ ಇಲ್ಲಿ ಜೀರಿಗೆ ಸಾಸಿವೆ ಹಾಕ್ರಿ. ಸೊ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಸೊ ಎಣ್ಣೆ ಜಾಸ್ತಿ ಇತ್ತಂದ್ರೆ ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಕರೆಕ್ಟ್ ಆಗ್ತಾವೆ. ಅಡುಗೆ ಭೀ ಒಂದು ಸ್ವಲ್ಪ ಟೇಸ್ಟ್ ರುಚಿ ಕೊಡ್ತದೆ. ಸೊ ಒಂದು ಸ್ವಲ್ಪ ಹಾಕ್ರಿ ಅಷ್ಟೇ. ಅಂದ್ರೆ ಭೀ ಅಡುಗೆದು ಏನೇ ಪಲ್ಯ ಅಲ್ಲಿ ಹಂಚ್ದಂಗೆ ಮಾಡಿದ್ದು ಅದು ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ. ನಾವು ಹಸ್ಗದಾಗ ಕುಟ್ಟಿದ್ದು ಮಾಡಿದ್ದು ಮತ್ತು ಹಂಚ್ದಾಗ ಮಾಡೋದು ತಾಳ್ಸೋದು, ಹೌದಲ್ಲಮ್ಮ? ಅಡಿಗೆ ಜಾಸ್ತಿ ಇದಾಗಿಟ್ಬಿಟ್ಟಾವ. ಮಾಡ್ತೀರ ಅವಾಗ ಜಾಸ್ತಿ. ವಾವ್
ನೋಡ್ರಿ ಡೈರೆಕ್ಟ್ ಎಣ್ಣಿನಾಗೆ ನಾವು ಒಮ್ಮೆ ಅದು ಬ್ಯಾಳಿ ನೆನ್ಸಿಡ್ಬೇಕು ನೋಡ್ರಿ. ಫಸ್ಟ್ ಬ್ಯಾಳಿ ನೆನೆಸ್ಬೇಕು ನೀರಾಗ. ಸೊ ನಾವು ಒಮ್ಮೆ ನಿನ್ನೆ ರಾತ್ರಿಗೆ ಇಟ್ಟಿರಂತ. ನೀವೇನಿಲ್ಲ 1-2 ಗಂಟೆ ಮುಂಚೆ 1 ಗಂಟೆ ಮುಂಚೆ ಇಟ್ಟರೆ ನಡೀತು. ಹಾಂ, ಪಪ್ಪ ಭಾಳ ಇಷ್ಟ. ಸೊ ತೊಗರಿ ಬೇಳೆ ಇವೆಲ್ಲ ನಮ್ಮ ಕಲಬುರ್ಗಿ ಫೇಮಸ್ ನೋಡ್ರಿ. ಮಸಾಲ ಖಾರ, ಅರಿಶಿನ. ಸೊ ನಮ್ಮ ಕಲಬುರ್ಗಿ ತೊಗರಿ ನಾಡ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ಫೇಮಸ್ ಇದ್ದೀವಿ ಬ್ಯಾಳಿ. ಗಾಳಿ ಜಾಸ್ತಿ ಬಟ ನಮ್ಮ ಕಡೆ. ಮತ್ತು ಅದಕ್ಕೆ ತೊಗರಿ ನಾಡು ಕಲಬುರ್ಗಿ ಅಂತೀವಿ ನೀವು. ಖಾರ ಜಾಸ್ತಿನೇ. ಸೊ ಖಾರ ಜಾಸ್ತಿ ನಾವು ತಿಂತೀವಿ ನೋಡ್ರಿ. ಅದ್ರೊಳಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ನಾವೆಲ್ಲರೂ ಜಾಸ್ತಿ ಖಾರ ತಿನ್ನಲೇಬೇಕು. ಆಮೇಲೆ ರೀ ನಮ್ಮ ಕಡೆ ಖಾರ ಇಲ್ರಿ, ಭಾಳ ಇದು ಇರ್ತಾವ್ರಿ, ಕೆಂಪು ಇರ್ತಾವ್ರಿ ಮೆಣಸಿನ್ಕಾಯಿಗಳು. ಭಾಳ ಕೆಂಪು ಇರ್ತಾವಲ್ರಿ. ಹಂಗಾಗಿ ಏನಂತ ಗೊತ್ತೇನ್ರಿ, ಇದು ಅಡಿಗೆ ಕೆಂಪು ಇರ್ತಾವ್ರಿ ನಮ್ಮದು. ಭಾಳ ಕೆಂಪು ರೀ ಕಡೆ ನಮ್ಮದು ಕಡೆ ಖಾರ. ಇದು ಹಂಚಿನಾಗೆ ತಾಳಿಸ್ತೀನಿ ಬೇಕಪ್ಪ ಇದು. ಇದಕ್ಕೇನು ಟಮಾಟ ರೀ ಏನೋ ಹಾಕಲ್ಬಿಟ್ಟೆ ಇದು. ಖಾಲಿ ಹುಳಿ ಅಷ್ಟೇ, ಹುಣ್ಸಿನ್ಕಾಯಿ ಹುಳಿ ಇಷ್ಟೇ, ಬೆಲ್ಲ. ಇದಕ್ಕೆ ಬರೀ ಟಮಾಟ ಇದು ಏನಂತಾರೆ ಬೆಳ್ಳುಳ್ಳಿ ಅಷ್ಟೇ ಅದ್ರಲಿಂತೆ ಫ್ರೈ ಮಾಡ್ಯಾರ ನೋಡ್ರಿ. ಒಮ್ಮೆ ಅದ್ರಲಿಂತೆ ಬಗರ್ ಹಾಕ್ಯಾರ. ಉಳ್ಳಾಗಡ್ಡಿ ಇಲ್ಲ, ಸೊ ನೋಡಿರ್ಬೇಕು ನೀವು. ಉಳ್ಳಾಗಡ್ಡಿ ಬಿ ಇಲ್ಲ, ಏನಿಲ್ಲ. ನೀ ಅದಕ್ಕೆ ಕಟ್ ಮಾಡಿದ್ದೆ ನಾಸು ಉಳ್ಳಾಗಡ್ಡಿ ಅಂತ ಹೇಳಿದೆ. ಅಂದ್ರೆ ಇಷ್ಟದಾಗೆ ಎಣ್ಣೆಗೆ ಬರೀ ಬೆಳ್ಳುಳ್ಳಿಲಿಂತ ತಾಳಿಸ್ಬೇಕು. ಹೀಗೆ ತಾಸು ಇರ್ಬೋದು. ಇದು ಜಾಸ್ತಿ ಇನ್ನೂ ಕುದಿ ಮಾಡ್ಬಿಟ್ಟಾಗಿ ಮೆತ್ತದು. ಗಂಡ ಬೆರೆಸಿರ್ಬೇಕಿದು. ಹೆಂಗೂ ನಾವು ಇದು ನೆನ್ಸಿಟ್ಟಿರ್ತೀವಲ್ಲ, ಆಲ್ರೆಡಿ ಇದು ಆಗಿರ್ತದೆ. ಹುಳಿ ಹಾಕ್ತೀವಿ ನೋಡ್ಬಿಟ್ಟ. ಸೊ ಇಲ್ಲ ಮಮ್ಮಿ ಹುಣ್ಸಿನ್ಕಾಯಿ ಹಿಂಡ್ಲತ್ತಾರ ನೋಡ್ರಿ. ಹುಳಿ ಬಿ ಹಾಕ್ಬೇಕಂತ. ಸೊ ಈ ಹುಳಿ ಹಾಕ್ಲತ್ತೀರಂತ ಟಮಾಟ ಹಾಕ್ಬಾರ್ದು. ಅದು ಬಿ ಹುಳಿ ಇದು ಬಿ ಹುಳಿ ಹಾಕ್ತವಲ್ಲ. ಸೊ ಅದಕ್ಕೆ ನಾವು ಮಮ್ಮಿ ಟಮಾಟ ಸ್ಕಿಪ್ ಮಾಡ್ಯಾರ. ಸೊ ನಿಮಗೆ ಟಮಾಟ ಬೇಕು ಅಂತಂದ್ರೆ ಟಮಾಟ ಬಿ ಹಾಕಂಗೇನಿಲ್ಲ, ನಡೀತು. ಹುಣ್ಸಿನ್ಕಾಯಿ ಹುಳಿ ಒಂದು ಸ್ವಲ್ಪ ಹಾಕ್ರಿ, ಹೆಚ್ಚಿ ಹಾಕ್ಬೇಡ್ರಿ ಜಾಸ್ತಿ. ಸೊ ಇಲ್ಲಿ ಹುಣ್ಸಿನ್ಕಾಯಿ ಅದೆಲ್ಲ ಸ್ಪೈಸಸ್ ಎಲ್ಲ ಹಾಕಿ ಹುಣ್ಸಿನ್ಕಾಯಿ ಹುಳಿ ಹಾಕ್ಯಾರ. ಈಗ ಒಂದು ಸ್ವಲ್ಪ ಬೆಲ್ಲ ಕುಟ್ಟಿ ಹಾಕ್ಲತ್ತಾರ ನೋಡ್ರಿ. ಬೆಲ್ಲ ಬಿ ಹಾಕ್ರಿ, ಅದ್ರಲ್ಲಿಂತ ರುಚಿ ಕೊಡ್ತದಕ್ಕ. ಹುಳಿ ಮತ್ತು ಬೆಲ್ಲ ಚಲೋ ಅದು. ಹಾಂ, ಕಾಂಬಿನೇಷನ್ ಚಲೋ ಅದು. ಮತ್ತು ಹಾಂ, ಹುಳಿ ಹುಳಿ ಅನ್ನಿಸ್ತದೆ. ಸ್ವಲ್ಪ ಹಾಕ್ರಿ, ಹೆಚ್ಚಿಗಲ್ಲ, ಒಂದು ಸ್ವಲ್ಪ ಅಷ್ಟೇ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿರಲ್ಲ. ನೋಡ್ರಿ ಎಷ್ಟು ಚಲೋ ಕಾಣತ್ತದ. ಚಲೋ ಎಣ್ಣೆಗೆ ಫ್ರೈ ಮಾಡಿರೋದ ನೋಡ್ರಿ. ಅದಕ್ಕಂತ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ. ಆ್ಯಕ್ಚುಲಿ ನಾವು ಎಣ್ಣೆ ಎಷ್ಟು ತಿನ್ನಲ್ಲ, ಎಲ್ಲ ಪಲ್ಯ ಆಗಲಿ ಅದು ಅಷ್ಟೇ ಹಾಕ್ತೀವಿ. ಬಟ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ತೀವಂತ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ತೀವಿ ಅಷ್ಟೇ. ಸೊ ಇದು ಒಂದು ಸ್ವಲ್ಪ ಹೊತ್ತು 1-2-3 ನಿಮಿಷ ಈ ಥರ ಡಕ್ಕನ್ ಕ್ಲೋಸ್ ಮಾಡಿ ಬಿಟ್ಟು ಬಿಡ್ರಿ. ತಂತಾನೆ ಆಗಿಬಿಡ್ತು ಪಲ್ಯ. ಬೆಂಡೆಕಾಯಿ ಇದು ಮಾಡ್ಕೊಳ್ಪ. ತಂಗಿ ಸ್ಕೂಲಿಗೆ ಸ್ಕೂಲಿಗೆ ಹೋಗಿ ಬರ್ತಾನೆ, ಎಲ್ಲ ಅಡುಗೆ ಆಗ್ಬೇಕಲ್ಲ. ಏನು ಇವತ್ತು ಯಾರೋ ಒಂದು ಮಿಸ್ ಇದು ಮಾಡ್ತೀನಿ ಅಂತ ಅಂತೆಲ್ಲ ಮೇಡಮ್ ಗೊತ್ತಿಲ್ಲಪ್ಪ ಏನು ಮಾಡ್ತೀವಿ. ಊಟಕ್ಕೆ ಹೊರಗೆ ಹೋಗ್ತಾರೆ, ಮತ್ತೆ ಫೋನ್ ಹಚ್ಬೇಕು. ಹಚ್ಚಿಲ್ಲ ಕಿವಿ ಇನ್ನು ಸ್ಕೂಲ್ದಾಗೆ ಹೇಳ ತಗೋ. ಅಷ್ಟು ಜಲ್ದಿ ಬಿಟ್ಟಾರಲ್ಲ ನಮ್ಮ ಸ್ಕೂಲ್ ಹಾಫ್ ಡೇ ಅಂತಾರೆ. ಅವ್ರದ್ದು ಹಾಫ್ ಡೇ 2-3 ಬಿಟ್ಟಾರ್ಬಿಟ್ಟ 3 ಗಂಟೆಗೆ. ಎಲ್ಲ ನಡೀತಾ ಇರ್ತದೆ. ಅದು ಫಂಕ್ಷನ್ ಇದು ಫಂಕ್ಷನ್. ಅದ್ರೊಳಗೆ ಸ್ಟೂಡೆಂಟ್ಸ್ ಇರ್ಲಾರ್ದಾಗ ಗೇಮ್ಸ್ ಅದೆಲ್ಲ ಆಟ ಆಡ್ತಾರೆ. ಮತ್ತು ನಮಗೆ ಭೀ ಬೇಕಲ್ಲ ಜರ ಒಂದು ಸ್ವಲ್ಪ ಫ್ರೀ ಸ್ಟ್ರೆಸ್ ರಿಲೀಫ್. ಹಾಂ, ಸೊ ನಮ್ಮ ಸ್ಕೂಲ್ದಾಗ ಇದೊಂದು ಚಲೋ ಅದ ನೋಡ್ರಿ. ಸ್ಟೂಡೆಂಟ್ಸ್ ಇಲ್ಲದಾಗ ಹಿಂಗೆ ಹಾಫ್ ಡೇ ಅದು ಏನಂತಾರೆ, ನಮಗೆ ಹಾಫ್ ಡೇ ಅದ ಇದ್ದಾಗ. ಸೊ ಏನಂತಾರೆ ಎಲ್ಲ ಗೇಮ್ಸ್, ಔಟ್ಡೋರ್ ಗೇಮ್ ಇಂಡೋರ್ ಗೇಮ್ ಎಲ್ಲ ಗೇಮ್ ಆಡಿಸ್ತಾರೆ. ಹಾಂ, ಬೆಂಡೆಕಾಯಿ ಮಾಡ್ಲತ್ತೀನಿ ಸರ್. ಈಗ ಜೀರಾ ರೈಸ್ ಮಾಡಿಬಿಡ. ಸಾರು ಮಾಡೀನಿ, ಸಾರು ಸ್ವಲ್ಪ ಮಾಡೀನಿಬಿಟ್ಟ. ಮತ್ತು ನಾಳೆ ಸಂಡೆನ ಉಳಿತದ, ಮತ್ತು ನೀವು ಮನೆಗೆ ಇರ್ತೀರಿ, ತಿನ್ನಲ್ಲ ಬಿಡಲ್ಲ. ಅದಕ್ಕಾಗಿ ಸುಮ್ಮನೆ ಸಾರು ಸ್ವಲ್ಪ ಮಾಡೀನಿ, ಜರಾವಣೆ ಮಾಡೀನಿ. ಈಗ ಮಧ್ಯಾಹ್ನ ಕೊಡ್ತೈತೆ, ರಾತ್ರಿ ಕೊಡ್ತೈತೆ. ಯಾಕೆ ಜಾಸ್ತಿ ಅಂತ ಹೆಂಗೇನು ಸಾರು ತಿನ್ನಲ್ಲ ಬಿಡಲ್ಲ. ಹೆಂಗೆ ಹೊರಗಿನ ಇದು ಮಾಡಿ ಬಂದ್ರೆ ಅಡಿಗೆ ಉಳಿತಂತ ಅಂದ್ಬಿಡಪ್ಪ, ಸ್ವಲ್ಪ ಮಾಡೀನಿ. ನಾಳೆಗೆ ನಾಷ್ಟ ಮಾಡಿ ನೆನಪು ಏನಾರು ಇಡ್ಲಿ ದೋಸೆ ಬಳಸಿ. ಸೊ ಅವೆಲ್ಲ ನಮ್ಮ ಚೈಲ್ಡ್ಹುಡ್ ಸಾಂಗ್ಸ್ ನೋಡ್ರಿ. ಅವೆಲ್ಲ ಹೊರಗೆ ನೋಡ್ರಿ. ಒಂದು ಸ್ವಲ್ಪ ಬಿಸಿಲು ಭೀ ಅದ, ಒಂದು ಸ್ವಲ್ಪ ಮಾಡ ಭೀ ಅದ. ಸೊ ಇಷ್ಟೊತ್ತನ ಬಿಸಿಲೇ ಇತ್ತು, ಈಗ ಮಾಡ ಆಗ್ಯದ ಒಂದು ಸ್ವಲ್ಪ. ಇಲ್ಲಿ ನಮ್ಮಪ್ಪ ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡಿದ್ದು ಮೆಣಸಿನ್ಕಾಯಿ ಒಣಗ್ಸಕ್ಕೆ ಇಟ್ಟಾರ ನೋಡ್ರಿ. ಸೊ ಇದು ಮೆಣಸಿನ್ಕಾಯಿ ನಾವು ಈ ಥರನೇ ಹಿಂಗೆ ಕುಟ್ಟಿಗೆಸಿಂದೆ ಪೌಡ್ರ್ ನಾವು ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಭಾಳ ತಿನ್ನೋದನ್ನ ಯೂಸ್ ಆಗ್ತದೆ. ಸೊ ಅದಕ್ಕಿಂತ ಮುಂಚೆ ಈ ಥರ ಬಿಸಿಲಾಗಿಲ್ರಿ, ಚಲೋ ಬೆಳಗ್ಗೆ ಹಾಕ್ಬೇಕು. ಬಿಸಿಲ ನಂಬಲ್ಲಿ ಇಲ್ಲಿ ಜಾಸ್ತಿ ಬರ್ತದೆ ಬೆಳಗ್ಗೆ. ಸೊ
ಸೊ 6 8 ಇದು 7 ಸುಮಾರು ಹಂಗೆ. ಸೊ ಅದಕ್ಕಂತ ಅವಾಗೆ ಹಾಕಿದ್ದದ. ಆಮೇಲೆ ತೆಗಿತಾರೆ ಮತ್ತೇನೆಲ್ಲ ಸಂಜೆಗೆ ತೆಗಿತಾರೆ. ಸೊ ಕಡಕ್ ಚಲೋ ಒಣಗಬೇಕು ಇವು, ಹಂಗಂದ್ರೆ ಕುಟ್ಲ ಕರೆಕ್ಟ್ ಆಗ್ತದೆ, ಪೌಡ್ರ್ ಭೀ ಚಲೋ ಆಗ್ತದೆ ಮೆಣಸಿನ್ಕಾಯಿ. ಸೊ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಈಸಿನೇ ಅದ ನೋಡ್ರಿ. ನಮ್ಮ ಮನೆಗೆ ಒಂದು ಸ್ವಲ್ಪ ಬೇರೆನೇ ಮಾಡ್ತೀನೋ, ಅದ್ರೊಳಗೆ ನನ್ನ ತಂಗಿಗೆ ನಾ ಮಾಡಿದ ಬೆಂಡೆಕಾಯಿ ಪಲ್ಯ ಭಾಳ ಇಷ್ಟ. ಇವತ್ತು ಮಮ್ಮಿ ಮಾಡತ್ತಾರ, ಸೀದಾ ಕೇಳ್ತಾಳಾಕಿ ಯಾರು ನೀ ಮಾಡಿದ್ವಿ ಏನ ಮಮ್ಮಿ ಮಾಡ್ರಿ ಅಂತ ಕೇಳ್ತಾಳಾಕಿ. ಬನ್ರಿ ಅದು ಪಲ್ಯ ಏನಾಗ್ಯದ ನೋಡಮ್ಮ. ಹಾಂ ಸ್ಮೆಲ್ ರೀ ಚಲೋ ಹೊಂಟು ನೋಡ್ತೀವಿ, ಮಗಮಾಲಕ್ಕ ಸ್ಮೆಲ್. ಆ್ಯಕ್ಚುಲಿ ಒಂದು ಸ್ವಲ್ಪ ಜಾಸ್ತಿ ಹೀಟ್ ಆಗ್ಯದಲ್ರಿ ಫೋನು, ಎಲ್ಲೇ ನಿಂತಿದ್ದಲ್ಲಿ ಗ್ಯಾಸ್ ಮೇಲೆ ಅದಕ್ಕೆ ಫ್ಲ್ಯಾಶ್ ಹೋಗ್ಯದ, ಅಡ್ಜಸ್ಟ್ ಮಾಡ್ಕೊ. ಆಗ್ಯದನ್ಮ ಜಲ್ದಿನೇ ಆಯ್ತು ನೋಡ್ರಿ ಪಲ್ಯ. ಪಲ್ಯ ಚಪಾತಿ ರೊಟ್ಟಿದಾಗ್ರೆ ಏನೋ ಇಷ್ಟ ಟೇಸ್ಟ್. ರೊಟ್ಟಿದಾಗ ಚಪಾತಿಗಿನ್ನ ರೊಟ್ಟಿದಾಗೆ ಮಸ್ತ್ ಟೇಸ್ಟ್ ಬರ್ತವೆ, ಬಿಸಿ ಬಿಸಿ ರೊಟ್ಟಿಗೆ. ಅಯ್ಯೋ ಎಂತ ಬಾಳತ್ತು ಡನ್ ಆಯ್ತು ನೋಡ್ರಿ ಪಲ್ಯ. ಮುಚ್ಚ ಮುಚ್ಚ. ಬೆಂಡೆಕಾಯಿ ಗೊತ್ತಾಯ್ತಮ್ಮ ನೀ ಯಾಕೆ ಹಿಂಗೆ ಮಾಡ್ತಂತೆ. ಅದಕ್ಕೆ ಸುಂದ್ರು ಇಷ್ಟ ಬರ. ಬೆಳ್ಳುಳ್ಳಿ ಹಾಕ್ಬೇಕು ಮೊದಲ, ಬೆಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕು. ಯಾರು ಅಡಿಗೆ ಒಂದೊಂದು ಥರ ಬಿಟ್ಟು, ನಿಮ್ಮ ಅಡಿಗೆ ನಿಮ್ಮ ಬೇರೆ, ನನ್ನ ಅಡಿಗೆ ನನಗೆ ಅದು ಭೀ ಅದ ಬಿಡು. ಬಟ್ ನಮ್ಮ ಸುಂದ್ರು ನೀ ಮಾಡಿದ್ಕಿನ್ನ ನಾ ಮಾಡಿದ್ದೆ ಇಷ್ಟಪಡ್ತಾರೆ ಬೆಂಡೆಕಾಯಿ. ಅದಕ್ಕೆ ಇದು ಆ್ಯಕ್ಚುಲಿ ಒಂದೊಂದ್ಸಲ ನಾ ಏನು ಮಾಡ್ತೀನಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಉಪ್ಪು ಮಿಕ್ಸಿ ಮಾಡ್ಕೊಂಡು ಹಾಕ್ತೀನಿ ನೋಡಿರಿ. ಬರೀ ಗ್ರೀನ್ ಚಿಲ್ಲಿ ಭೀ ಮಾಡ್ತೀನಿ ಒಂದೊಂದ್ಸಲ. ಈಗ ಜಾಸ್ತಿ ರೆಡ್ ಚಿಲ್ಲಿಕಿನ ಗ್ರೀನ್ ಚಿಲ್ಲಿನೇ ಇಷ್ಟ. ಅದೇ ಸೊ ಯಾವಾಗ ಭೀ ಅದೇ ಮಾಡಂತ ಹೇಳ್ತಾಳೆ ಆಕಿ ಹೆಚ್ಚಿಗೆ. ಅದು ಭೀ ಈಸಿ ಅದ ಇದ್ರಕ್ಕಿನ. ಏನಿಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪಾಕಿ ಮಿಕ್ಸಿ ಮಾಡಿಕೊಂಡು ಎಣ್ಣೆಗೆ ಫ್ರೈ ಮಾಡಿ ಉಳ್ಳಾಗಡ್ಡೆ ಟಮಾಟ ಹಾಕಿ ಜಾಸ್ತಿ ಎಣ್ಣೆ ಬೇಡ್ತಾವೆ ಸಣ್ಣ ಮಗಳು. ನಾವು ಸುಂದ್ರು ಒಂದು ಸ್ವಲ್ಪ ಅದಕ್ಕೆ ಎಂತ ನೀವು ಮಾಡೋದು ಚಂದಾಗಲ್ಲ, ಅಕ್ಕ ಮಾಡಿಬಿಡು ಅಂತಂದ್ರೆ ಅದು. ಈಗ ನೋಡ್ರಿ ಒಂದೊಂದು ಪಲ್ಯಗಿಲ್ಲ ಎಣ್ಣೆ ಸ್ವಲ್ಪ ಒಂದು ಸ್ವಲ್ಪ ಹೆಚ್ಚಿಗಿದ್ರೆ ಕರೆಕ್ಟ್ ಫ್ರೈ ಆಗ್ತದೆ. ಈಗ ನೋಡ್ರಿ ಇದು ಬೆಂಡೆಕಾಯಿ ಆಗಲಿ ಹಾಗಲಕಾಯಿ ಆಗಲಿ ಇಂಥವು ಫ್ರೈ ಮಾಡೋ ಪಲ್ಯಗಳೆಲ್ಲ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗಿದ್ರಲ್ಲ ಅಡುಗೆ ಕರೆಕ್ಟ್ ಆಗ್ತದೆ ಅಂತ. ಇಲ್ಲಾಂದ್ರೆ ಗಂಟ್ಲಾಗ ಇಡಲ್ಲ ಅದು ಎಣ್ಣೆ ಇಡಲಿಲ್ಲ ಅಂದ್ರೆ. ಈಗ ಸೊಪ್ಪಿನ ಪಲ್ಯ ಅಂಥವೆಲ್ಲ ಏನು ಅನ್ನಿಸ್ತದ, ಎಣ್ಣೆ ಕಮ್ಮಿ ಇದ್ರೆ ನಡಿಗೂ ಅವಕ್ಕೆ. ಬಟ್ ಇಂಥವು ಫ್ರೈ ಮಾಡೋದಕ್ಕೆ ಇಂಥವಕ್ಕೆಲ್ಲ ಎಣ್ಣೆ ಇರಬೇಕು ಒಂದು ಸ್ವಲ್ಪ. ಈಗ ಬಂದು ಫ್ಲ್ಯಾಶ್ ಬೆಂಡೆಕಾಯಿ. ಬೆಂಡೆಕಾಯಿ ಅಕ್ಕಿ ಟಮಾಟ ಆಯ್ತು. ಒಂದು ಸೀನ್ ಶುರು ಐತಿ. ಸೊ ನೀವು ಅವೇ ಫ್ಲ್ಯಾಶ್ ಇಲ್ಲ ತೋರಿಸಿದೆಲ್ಲ ಈಗ ನೋಡ್ರಿ. ವಾವ್ ಎಷ್ಟು ಮಸ್ತ್ ಆಗಿದೆ ನೋಡ್ರಿ. ಬರೀ ಎಣ್ಣೆಗೆ ತಾಳ್ಸಿದ್ದು ಎಷ್ಟು ಮಸ್ತ್ ಕಾಣತ್ತದ ಹಂಗಾರೆ ಬ್ಯಾಗ್ ನೀರ ಅಂತ. ಈಗ ಅಲ್ಲಿ ಬುಟ್ಟಿ ಇಟ್ಟಾರ ಜೀರಾ ರೈಸ್ ಮಾಡ್ಲಕ್ಕ. ಜೀರಾ ರೈಸ್ ಮಾಡ್ತಾರೆ. ಸೊ ನಾವು ಮನೆಯಾಗಿದ್ದಾಗ ನಾವು ಮಮ್ಮಿ ಈ ರೀತಿ ಎಲ್ಲ ಫ್ರೆಶ್ ಅಡುಗೆ ಮಾಡ್ತಾರೆ ನೋಡ್ರಿ. ಎರಡೆರಡು ಪಲ್ಯ ಎಲ್ಲ ಪೂರ್ತಿ ಅನ್ನ ಸಾಂಬಾರು ಚಪಾತಿ ಇಲ್ಲಂದ್ರೆ ರೊಟ್ಟಿ. ಯಾಕಂದ್ರೆ ಮಕ್ಳು ಮನೆಗೆ ಇರ್ತಲ್ರಿ, ಖರ್ಚಾಗ್ತದೆ. ನಾವಿಬ್ಬರೇ ಇರ್ತೀವಲ್ರಿ, ಅಷ್ಟು ಖರ್ಚಾಗಲ್ರಿ ನಮ್ಗೆ ಅಡಿಗೆ. ಅದಕ್ಕಂತ ಏನ್ ಮಾಡ್ತೀನಿ ನಾ ಜಾಸ್ತಿ ಮಾಡ್ಬಿಡ್ತೀನಿ ಅಡಿಗೆ. ಅವ್ರು ಇದ್ದಾಗಲ್ಲ ನಾವು ಇರ್ಲಾರ್ದಾಗ ಏನು ಮಾಡ್ತಾರೆ ಅದೇ ಏನಾರೇ ಸುಮ್ಮೆತ್ತ ಉಪ್ಪಿಟ್ಟು ಮಾಡ್ಕೊಂಡೆ ಇದ್ದಿದ್ದು ಅನ್ನಕ್ಕೆ ತಾಳ್ಸ್ಕೊಂಡು ತಿಂತಾರ ಅವರು. ಬೆಳಗ್ಗೆ ಕಟ್ಟಿರ್ತೀನಲ್ರಿ ಪಲ್ಯ ಅನ್ನ ಇದಿರ್ತದ, ಅದಕ್ಕೆ ಏನ್ ಮಾಡ್ತೀವಿ ಅಟ್ರ ಮೇಲೆ ಮುಗಿಸ್ಬಿಡ್ತೀವ್ರಿ ನಾವು. ಬೆಳಗ್ಗೆನೆ ಮಾಡಿರ್ತಾರಲ್ಲ ಅವರು, ಅದಕ್ಕಷ್ಟೇ. ನಮ್ಮ ಸರಿಯಾಗಿ ಒಂದು ಸ್ವಲ್ಪ ನನಗೆ ಗಡ್ಡ ಅಕ್ಕಿ ಗಡ್ಡೆ ಚಪಾತಿ ಮಾಡ್ತಾರ. ಅದಕ್ಕಾಗಿ ಏನಾಗ್ತದ್ರಿ ಜಾಸ್ತಿ ಅಡಿಗೆ ಬೆಳಗ್ಗೆ ಏನ್ ಮಾಡ್ತೀವ್ರಿ 4 ಮಂದಿ ಸಲಕತ್ತ ಮಾಡ್ಬಿಡ್ತೀನ್ರಿ ಒಮ್ಮೆ. ಸಂಜೆಗೆ ಮಾತ್ರ ಪೂರ ಜಾಸ್ತಿ ಡಬಲ್ ಆಗ್ತದೆ. ಸಂಜೆಗೆ ಡಬಲ್ ಆಗ್ತದೆ. ಬೆಳಗ್ಗೆ ಸಲ ಅಷ್ಟೇ ಮಾಡ್ತಾರೆ. ಅದು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಊಟಕ್ಕಂತ, ಮತ್ತೆ ರಾತ್ರಿ ಮತ್ತೆ ಫ್ರೆಶ್ ಇನ್ನೊಂದ್ಸಲ ಮಾಡೋದು ಸ್ವಲ್ಪ. ಬಟ್ ಗರಂ ಬೇಕು ನೋಡ್ರಪ್ಪ ನಮಗೆ. ಸೊ ಅದೇ ಇದ್ದು ನನಗರೆ ಆಗಲ್ಲ. ಅದಕ್ಕೆ ಜಾಸ್ತಿ ನಮ್ಮ ತಂಗಿ ತೊಗೊಂಡು ಹೋಗ್ತಾಳ್ರಿ ಅಂದ್ರೆ ಭೀ ನನಗೆ ಒಂದು ಸ್ವಲ್ಪ ಹೊರಗಿಂದ ಅಲ್ಲೇ ಕ್ಯಾಂಟೀನ್ ತಿಂತೀನಿ. ಒಂದು ಸ್ವಲ್ಪ ಗರಂ ಇರ್ಬೇಕಂತ ಅದಕ್ಕೆ. ಏನಿಲ್ಲ ಈ ರೀತಿ ಬೆಂಡೆಕಾಯಿ ಅದು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಬಿಡ್ರಿ ಆಯ್ತು.
ಜಾಸ್ತಿ ಎಲ್ರಿಗೂ ಬೆಂಡೆಕಾಯಿ ಪಲ್ಯ ಇಷ್ಟ ಇರ್ತದೆ ಭಾಳ ಬೆಂಡೆಕಾಯಿ ಗೋಬಿ ಅಲ್ಲ ಎಲ್ರಿಗೂ ಭಾಳ ಫೇವ್ರೇಟ್ ಸೊ ನಮ್ಮ ಹುಡುಗರು ಭೀ ಜಾಸ್ತಿ ಬೆಂಡೆಕಾಯಿ ಆಲೂ ಮಿಕ್ಸ್ ಇದ್ದಾಗ ತರ್ತಾರೆ ಊಟ ಜಾಸ್ತಿ ಹುಡುಗರು ಭೀ ಸೊ ಇಷ್ಟು ಪೇರೆಂಟ್ಸಿಗೆ ಭೀ ಅಟ್ಟೆ ಬೇಕು ಅದಿಷ್ಟು ಹಿಂಗೆ ಫ್ರೈ ಮಾಡ್ಕೇಸಿ ಕೊಟ್ಟು ಕಳಿಸಿರ್ತಾರೆ ಯಾಕಂದ್ರೆ ಏನು ಹಾಕದ ಕೊಡಲ್ಲ ಬಟ್ ಅದ್ರಾಗ ಬೆಂಡೆಕಾಯಿ ಏನು ಬೀರ ಫ್ರೈ ಮಾಡೋದು ಚಪಾತಿ ಕೊಟ್ಬಿಡ್ತಾರ ಹಂಗೆ ಕೊಡ್ಬಾರ್ದಂಗೆ ಮಕ್ಕಳಿಗೆ ಎಲ್ಲ ಹಾಕ್ಬೇಕು ಬಿಟ್ಟ ಪೇರೆಂಟ್ಸ್ ಏನಂಗೆ ಬೇಕಂತ ಮಾಡ್ತಾರ ಹುಡುಗರು ತಿನ್ನಲ್ಲ ಅದಕ್ಕೆ ಮನೆಗಿದ್ರೆ ಏನ್ ಭೀ ಮಾಡ್ಬೋದು ಸ್ಕೂಲ್ದಾಗ ಉಳಿಸ್ಕೊಂಡು ಹಂಗೆ ಒಯ್ಯಲ್ಲ ಅದಕ್ಕೆ ಹಂಗಿರ್ತದೆ ನಿನ್ ತೆಂಗಿರ ಮಕ್ಕಳಿಗೆ ಎಲ್ಲ ತಿನ್ಸ್ಲಾಕಸ್ತಾವ ಅಂತ ನೋಡ್ಬಿಟ್ಟ ಬಂದು ನೋಡಿದ್ರೆ ಹೆಂಗತ್ತ ಮತ್ತೆ ಹಂಗೆ ಮತ್ತೆ ನಾವೇ ಹಂಗೆ ಇದ್ದೀನಿ ಹುಡುಗರಿಗೆ ತಿನ್ಸ್ಬೇಕೆ ಮತ್ತೆಲ್ಲ ಅಲ್ಲೇ ನಿಂದ್ರಿಸಿ ನಿಂದ್ರಿಸಿ ತಿನ್ಸ್ಬೇಕು ಹೌದಲ್ಲ ಹಂಗೆ ಮಾಡ್ತೀನಿ ನಾವೇ ಊಟಕ್ಕಿಂತ ಮುಂಚೆ ಹೋಗಿಸಿ ಹೇಳಿ ಬರ್ತೀನಿ ನೋಡಿ ಊಟನ ಮತ್ತಿನ್ನೊಂದ್ಸಲ ಕಣ್ಣು ಹಾಕ್ತೀನಿ ನೋಡಿ ಅವ್ರ ಮೇಲೆಲ್ಲ ತಿಂದಾರ ಇಲ್ಲ ಆವಾಜ್ ನೋಡ್ರಪ್ಪ ಇನ್ನೂ ಹೋಗಲೇ ಆಗ್ಯದ ಒಂದು ತಿಂಗಳ ಸಮೀಪ ಸರ್ದಿ ಬಿಟ್ಟು ತಂಪು ತೆಲಿ ಸ್ನಾನ ಮಾಡ್ತೀರಿ ಅದಕ್ಕೆ ಆಗಿಲ್ಲ ಅದು ಸ್ವಲ್ಪ ಇದಲ್ಲಿ ಚಮಚ ಹಿಂಗೆ ಇಡ್ಬಾರ ಮಗ ಹಿಂಗೆ ಇಟ್ರಲ್ಲ ಕೈ ಸುಡ್ತದೆ ಗರಮಾಗಿ ಜೀರಾ ರೈಸ್ ಮಾಡ್ತೀವಿ ಜೀರಾ ರೈಸ್ ಅನ್ನ ಜೀರಾ ರೈಸಿಗೆ ಬರೀ ಜೀರಾ ಹಾಕ್ಬೇಕು ಒಮ್ಮೆ ಸಾಸಿವೆ ಫಸ್ಟ್ ಎಣ್ಣೆ ಚಲೋ ಜೀರಿಗೆ ಸಾಸಿವೆ ಚಲೋ ಫ್ರೈ ಮಾಡ್ಕೊರಿ ಬೇಸ್ಕಾಯ್ತಂದ್ರೆ ಕಚ್ ಕಚ್ ಅಂತದ ಸೊ ಅದಕ್ಕಂತ ಚಲೋ ಫ್ರೈ ಬ್ರೌನ್ ಆಗಬೇಕು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅವಾಜೇ ಬರೋದು ಸೊ ಜೀರಾ ರೈಸ್ ಇಷ್ಟೇ ನೋಡ್ರಿ ಇದಕ್ಕೆಲ್ಲ ಮತ್ತೆ ಏನು ಭೀ ಹಾಕಬಾರ್ದು ಸ್ವಲ್ಪ ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೇಕಾದ್ರೆ ಉದ್ದ ಕಟ್ ಮಾಡಿ ಹಾಕ್ರಿ ಇಲ್ಲಾಂದ್ರೆ ಈ ಥರ ಹಿಂಗೆ ಸಣ್ಣ ಹಾಕಿ ನೋಡಿ ಉಪ್ಪು ಹಾಕ್ಯಮ್ಮ ಹಾಕ್ತೀನಿ ನೋಡ್ರಿ ಈಗ ನಮ್ಮ ಮಮ್ಮಿ ಎಂತ ಖರಾಬ್ ಸುಟ್ಕೊಂಡಾರ ಕೈ ಅದು ಬೆಳಗ್ಗೆ ಭಾಳ ಗಡಬಡ ಆಗ್ತಾರ ಕೆಲಸ ಯಾಕೆ ಗಡ್ಬಡ ಮಾಡತ್ತಮ್ಮ ಆರಾಮ್ಸೆ ಮಸ್ತ್ 1 ಗಂಟೆ ಟೈಮ್ ಇರ್ತದೆ ಜಲ್ದಿ ಭೀ ಮಾಡ್ತಾಳೆ ಪಲ್ಯ ಇಷ್ಟು ಏನಂತಾರ ಪಲ್ಯ ಮತ್ತು ಚಪಾತಿ ಅನ್ನ ಬೇಳೆ ಜಲ್ದಿನೇ ಮಾಡ್ತದ್ರ ಅಂತ ಪ್ರೀ ಗಡ್ಬಡ ಮಾಡೋದೇನು ಸೊ ನಮ್ಮ ವ್ಯಾನ್ ನೋಡ್ರಿ 7:50ಗೆ 8 ನಿಮಿಷ ಇಲ್ಲಾಂದ್ರೆ 5 ನಿಮಿಷ ಇರ್ತದ ಮತ್ತು ಜಲ್ದಿ ಹೋಗಿ ಮುಟ್ಟಿಸ್ತಾನ ಅಮ್ಮಿ 8:15ಗೆ ಮುಟ್ಟಿಸ್ತಾನ ಯಾರು ಫಸ್ಟ್ ನಂದೇ ವ್ಯಾನ್ ಇರ್ತದೆ ನೋಡಲ್ಲಿ ಪಂಚ ನಾವೇ ಹಾಕ್ತೀವಿ ಬೆಳಗ್ಗೆ ಜಲ್ದಿ ಹೋಗ್ತೀವಿ ಸಂಜೆಗೆ ನೋಡಿದ್ರೆ ಲೇಟ್ ಮಾಡಿ ಎಲ್ಲರಿಗೆ ಕಳ್ಸಿ ನಾವು ಬರ್ತೀವಿ ಸೊ ದೂರ ಅದಲ್ರಿ ಮನೆ ಈ ಕಡೆ ಸೈಡ್ ಅದಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ಸೈಡ್ ಸೊ ಅದಕ್ಕೆ ದಾರಿ ಆ್ಯಕ್ಚುಲಿ 1 ಗಂಟೆ ದಾರಿ ಅದ ಅದಕ್ಕೆ ಲೇಟ್ ಆಗ್ತದೆ ನಮಗೆ ಹೋಗ್ಲಾಕ ಬೆಳಗ್ಗೆ ಜಲ್ದಿ ಹೋಗ್ತೀವಿ ಸಂಜೆಗೆ ಲೇಟ್ ಮಾಡಿ ಬರ್ತೀವಿ ಹಾಂ ಸೊ ಅದಕ್ಕೆ ಫಸ್ಟ್ ಟ್ರಿಪ್ ಇರ್ತದಲ್ಲ ಮಧ್ಯಾಹ್ನ 3ಕ್ಕೆ ಒಂದು ಫಸ್ಟ್ ಟ್ರಿಪ್ ಇರ್ತದೆ ನೋಡ್ರಿ ನಮ್ಮ ಸ್ಕೂಲ್ ಮತ್ತು ಅದು ಸಣ್ಣ ಹುಡುಗರಿಗೆ ಮತ್ತು ದೊಡ್ಡೋರಿಗೆ ನಮ್ಮ ಹುಡುಗರಿಗೆ ಅಂತಂದ್ರೆ 4ಕ್ಕೆ ಬಿಡ್ತದೆ ಸೊ ಅದಕ್ಕೆ ಫಸ್ಟ್ ಟ್ರಿಪ್ ಒಂದು ಸ್ವಲ್ಪ ಲೇಟ್ ಆಗ್ತದ ವ್ಯಾನ್ 4:15 ಇಲ್ಲಾಂದ್ರೆ 4:45 ಹಿಂಗೆ ಬರ್ತದೆ ಸೊ ಆಯ್ತಲ್ಲ ಮನೆಗೆ ಅದು ಹುಡುಗರಿಗೆ ಎಲ್ಲ ಬಿಟ್ಟು ಬರತ್ತಾನ 5:15 5:45 ಹಿಂಗೆ ಆಗ್ತದೆ ಸೊ ವಯಸ್ಸು ಅದ ಈಗ ರೆಸ್ಟ್ ಮಾಡ್ಕೊತ ಕೂತ್ರಿ ಏಜ್ ಅದ ದುಡ್ಡದ ಏನಿದ್ದು ಆಮೇಲೆ ಮಾಡಕ್ಕೆ ನೋಡ್ರಿ 8 ಗಂಟೆಗೆ ಹೋಗ್ತಾರ್ರಿ ಸಂಜೆ 5:15 ಬರ್ತಾರಿ 5:15 ಬಂದ್ ಕಿಸು ಮುಖ ತಕೊಂಡು ಫ್ರೆಶ್ ಅಪ್ ಆಗತನ ಮಕ್ಳು ಬಂದಿರ್ತಾರ್ರಿ ಏನ್ರ ಸ್ವಲ್ಪ ತಿಂದ ಕಿಸಿಂದ ಲೋ ಕೂಡತನ 6 ಆತದ್ರಿ 7 ಪೋಡೆ 8 ತನ ಟ್ಯೂಷನ್ ಇರ್ತದ ನೋಡ್ರಿ ರಾತ್ರಿ ರೀ ಒಟ್ಟ ಅವ್ರಿಗೆ ರೆಸ್ಟ್ ಅನ್ನೋದೇ ಇಲ್ರಿ ಅವ್ರಿಗೆ ಮಕ್ಕಳಿಗೆ ಇಬ್ರು ಮಕ್ಕಳಿಗೆ ಇಲ್ಲ ಮತ್ತೆ ಅದೆಲ್ಲ ಮತ್ತೆ ಸ್ಕೂಲ್ ವರ್ಕ್ ಮಾಡ್ಕೊತ ಕೂತ್ಕೊಳ್ತಾರ್ರಿ ಅವೆಲ್ಲ ಅದು ಪೇಪರ್ ಚೆಕ್ ಮಾಡೋದು ಈ ಪೇಪರ್ ಚೆಕ್ ಮಾಡೋದು ಪೇಪರ್ ಅದೆಲ್ಲ ತರಲ್ರಪ್ಪ ಮನೆಗೆ ಬಟ್ ವರ್ಕ್ಶೀಟ್ಸ್ ಅಂತ ಅದಂತ ಎಲ್ಲ ರಿವಿಷನ್ ಅದೆಲ್ಲ ಪ್ಲ್ಯಾನ್ ಮಾಡ್ಬೇಕಲ್ರಿ ನೆಕ್ಸ್ಟ್ ಡೇ ಏನು ತೊಗೋಬೇಕು ಏನಿಲ್ಲ ನಾವು ಹಿಂಗಿಲ್ಲಪ್ಪ ಏನಂತಾರೆ ಅಲ್ಲೇ ಹೋಗಿ ನೋಡಿದ್ರೆ ಇದು ಮಾಡಿದ್ರೆ ನಾವು ಏನಿಲ್ಲ 1 ದಿನ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿರ್ತೀವಿ ಸೊ ಮರುದಿನ ಎಲ್ಲ ಕ್ಲಾಸಸ್ಗಳು ಹೆಂಗಿರಬೇಕು ಏನಿರಬೇಕು ಏನು ತೊಗೋಬೇಕು ಅಂತ ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ಸೊ ಅದ್ರಾಗ ವೀಡಿಯೋಸ್ ಭೀ ಟೈಮ್ ಸಿಕ್ಕರೆ ಈ ಥರ ಹಿಂಗೆ ಮಾಡ್ತೀವಿ ನೋಡಿ ಬೆಂಡೆಕಾಯಿ ಚಲೋ ಕಾಣ್ತದೆ ನೋಡ್ರಿ ಮಮ್ಮಿ ಇವತ್ತು ಬೆಸ್ಟ್ ಮಾಡಿರ್ಬೇಕು ಬೆಂಡೆಕಾಯಿ ಪಲ್ಯ ಮುಚ್ಚ ಬಂದ್ ಮಾಡಿ ಸೊ ಗೈಸ್ ನಮ್ಮ ಮಮ್ಮಿ ಈಗ ಜಸ್ಟ್ ಚಪಾತಿ ಮಾಡಿದ್ರು ನೋಡ್ರಿ ಚಲೋ ಚಪಾತಿ ಮಾಡಿ ತೊಗೊಂಡಿಲ್ಲ ಭಾಳ ಇತ್ತು ಸೊ ಇಷ್ಟೇ ಮಾಡಿ ಈಗ ನಾ ಊಟ ಮಾಡತ್ತೀನಿ ಇಲ್ಲಿ ಪಲ್ಯ ನಮ್ಮ ಮಮ್ಮಿ ಜಸ್ಟ್ ಎಣ್ಣಿನಾಗೆ ತಾಳ್ಸ ನೋಡ್ರಿ ಇಷ್ಟು ಫುಲ್ ಮಸ್ತ್ ಕಾಣತ್ತದ ಇಲ್ಲಿ ಬೆಂಡೆಕಾಯಿ ಪಲ್ಯ ಅದ ಆ್ಯಂಡ್ ಚಪಾತಿ ಅದ ಆಯ್ತು ಈಗ ಲಂಚ್ ಸ್ಟಾರ್ಟ್ ಮಾಡ್ತೀನಿ ಊಟ ಮಾಡಿ ಸಿಗ್ತೀನಿ ನಾನು ಓಕೆ